ನಮಸ್ಕಾರ ವೀಕ್ಷಕರೇ, ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ಈ ತಂತ್ರದ ಮೂಲಕ ನಿಮ್ಮ ವಶ ಮಾಡಿಕೊಳ್ಳಬಹುದು. ಇದು ತುಂಬ ಪವರ್ಫುಲ್ ವಶೀಕರಣ ತಂತ್ರ. ಈ ತಂತ್ರದಿಂದ ನೀವು ಇಷ್ಟಪಟ್ಟವರು ಯಾರೇ ಆಗಿದ್ದರೂ ಕೂಡ ಅವರನ್ನು ವಶ ಮಾಡಿಕೊಳ್ಳಬಹುದು. ನೀವು ಇಷ್ಟಪಟ್ಟವರನ್ನು ನಿಮ್ಮ ವಶ ಮಾಡಿಕೊಳ್ಳಬೇಕು ಅಂದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಾನು ತುಂಬ ಜನರಿಗೆ ಈ ವಶೀಕರಣವನ್ನು ಮಾಡಿಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯ ಪ್ರತಿಫಲ ಸಿಕ್ಕಿದೆ. ಆದ್ದರಿಂದ ನೀವು ಕೂಡ ಮಾಡಿ ಇದರ ಪ್ರತಿಫಲ ಪಡೆದುಕೊಳ್ಳಿ. ಬನ್ನಿ ವೀಕ್ಷಕರೇ, ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ. ಈ ತಂತ್ರಕ್ಕೆ ಕೇವಲ 2 ರೂಪಾಯಿ ಖರ್ಚಾಗುತ್ತದೆ. ನಿಮಗೆ ತುಂಬ ಜಾಸ್ತಿ ಏನೂ ಖರ್ಚಾಗುವುದಿಲ್ಲ. ಕೇವಲ 2 ರೂಪಾಯಿಗಳಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷರನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೀವೇನಾದರೂ ಅರ್ಧ ನೋಡಿದರೆ ನಿಮಗೆ ಹೇಗೆ ಮಾಡುವುದು ಎಂದು ಅರ್ಥವಾಗುವುದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಚಿಕ್ಕ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಈ ರೀತಿ ಮಾಡುವುದರಿಂದ ನಾವು ಹೊಸದಾಗಿ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ಬರುತ್ತದೆ ನೋಟಿಫಿಕೇಷನ್ ಮುಖಾಂತರ. ಈ ತಂತ್ರ ಮಾಡುವುದಕ್ಕೆ ಅಚ್ಚತ್ ಬೇಕಾಗುತ್ತದೆ ಮತ್ತು 2 ಲವಂಗ ಬೇಕಾಗುತ್ತದೆ ಹಾಗೂ 1 ಎಲೆ ಬೇಕಾಗುತ್ತದೆ. ಅದು ಮನಿ ಪ್ಲ್ಯಾಂಟಿನ ಒಂದು ಗಿಡದ ಎಲೆ ಬೇಕಾಗುತ್ತದೆ. ಮನಿ ಪ್ಲ್ಯಾಂಟಿನ ಎಲೆ ತುಂಬ ಶ್ರೇಷ್ಠ ಮತ್ತು ತುಂಬ ಮಹತ್ವಪೂರ್ಣವಾದಂತಹ ಎಲೆ. ಆದ್ದರಿಂದ ಈ ತಂತ್ರ ಮಾಡುವುದಕ್ಕೆ ಮನಿ ಪ್ಲ್ಯಾಂಟಿನ ಎಲೆಯನ್ನು ತೆಗೆದುಕೊಳ್ಳಬೇಕು. ಒಂದು ಬಾರಿ ನೀವು ಮನಿ ಪ್ಲ್ಯಾಂಟ್ ಮತ್ತು ಲವಂಗದಿಂದ ಈ ತಂತ್ರ ಮಾಡಿದರೆ ನೀವು ಇಷ್ಟಪಟ್ಟ ಸ್ತ್ರೀ ನಿಮ್ಮ ಪ್ರೀತಿಯಲ್ಲಿ ಮುಳುಗುತ್ತಾರೆ. ಅವರಾಗಿ ಅವರೇ ನಿಮ್ಮ ಬಳಿ ಬರುತ್ತಾರೆ. ಸ್ನೇಹಿತರೆ, ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ, ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ. ಒಳ್ಳೆಯ ಮನಸ್ಸಿನಿಂದ ಮತ್ತು ಒಳ್ಳೆಯ ಉದ್ದೇಶದಿಂದ ಈ ತಂತ್ರವನ್ನು ಮಾಡಿ ಮತ್ತು ಇದರ ಉಪಯೋಗ ಪಡೆದುಕೊಳ್ಳಿ. ಮೊದಲಿಗೆ 2 ಲವಂಗವನ್ನು ತೆಗೆದುಕೊಂಡು ಆ ಮನಿ ಪ್ಲ್ಯಾಂಟಿನ ಸುತ್ತ 7 ಬಾರಿ ರೌಂಡ್ ಹಾಕಬೇಕು. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ನೀವು ಮಾಡಬೇಕು. ನಂತರ ಲವಂಗವನ್ನು ಸೈಡಲ್ಲಿ ಇಡಬೇಕು. ನಂತರ ನೀವು ಏನು ಮಾಡಬೇಕು ಅಂದರೆ ಆ ಮನಿ ಪ್ಲ್ಯಾಂಟಿನ ಎಲೆಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ, ಹುಡುಗಿಯ ಹೆಸರು ಶ್ವೇತಾ ಕುಮಾರಿ ಆಗಿದ್ದಲ್ಲಿ ಶ್ವೇತಾ ಕುಮಾರಿ ಅಂತ ಬರೆದುಕೊಳ್ಳಿ. ಶ್ವೇತಾ ಕುಮಾರಿ ಅಂತ ಬರೆದ ನಂತರ ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು. ಪ್ಲಸ್ ಚಿಹ್ನೆಯನ್ನು ಬರೆದ ನಂತರ ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ, ನಿಮ್ಮ ಹೆಸರು ಮುಕೇಶ್ ಆಗಿದ್ದಲ್ಲಿ ಮುಕೇಶ್ ಅಂತ ಬರೆದುಕೊಳ್ಳಿ. ನಂತರ ನೀವು ಏನು ಮಾಡಬೇಕು ಅಂದರೆ ಸ್ತ್ರೀ ಹೆಸರನ್ನು ಬರೆದಿರುವ ಪಕ್ಕದಲ್ಲಿ ಅವರ ತಂದೆಯ ಹೆಸರು ಅಥವಾ ತಾಯಿಯ ಹೆಸರನ್ನು ಬರೆದುಕೊಳ್ಳಬೇಕು. ಉದಾಹರಣೆಗೆ, ಹುಡುಗಿಯ ತಂದೆಯ ಹೆಸರು ಸಂತೋಷ್ ಆಗಿದ್ದಲ್ಲಿ ಸಂತೋಷ್ ಅಂತ ಬರೆದುಕೊಳ್ಳಿ. ನಂತರ ನಿಮ್ಮ ಹೆಸರನ್ನು ಬರೆದಿರುವ ಪಕ್ಕದಲ್ಲಿ ನಿಮ್ಮ ತಂದೆಯ ಹೆಸರು ಅಥವಾ ತಾಯಿಯ ಹೆಸರನ್ನು ಬರೆದುಕೊಳ್ಳಬೇಕು. ಉದಾಹರಣೆಗೆ, ನಿಮ್ಮ ತಾಯಿಯ ಹೆಸರು ಕಲಾವತಿ ಆಗಿದ್ದಲ್ಲಿ ಕಲಾವತಿ ಅಂತ ಬರೆದುಕೊಳ್ಳಿ. ನಂತರ ಮನಿ ಪ್ಲ್ಯಾಂಟಿನ ಎಲೆಯ ಮೇಲೆ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು. ನಂತರ ಎಲೆಯ ಬಲಭಾಗದಲ್ಲಿ ಓಂ ಸಾ ಶ್ರೀಂ ಅಂತ ಬರೆದುಕೊಳ್ಳಬೇಕು. ಈ ತಂತ್ರವನ್ನು ಮಂಗಳವಾರದಂದು, ಶುಕ್ರವಾರದಂದು ಮತ್ತು ಭಾನುವಾರದಂದು ಮಾಡಬೇಕು. ನಂತರ ಸ್ವಲ್ಪ ಅಚ್ಚಾತನ್ನು ತೆಗೆದುಕೊಳ್ಳಬೇಕು. ಅಚ್ಚಾತನ್ನು ತೆಗೆದುಕೊಂಡು ಎಲೆಯ ಮೇಲೆ ಹಾಕಬೇಕು. ನಂತರ ಆ 2 ಲವಂಗವನ್ನು ಆ ಅಚ್ಚತ್ ಮೇಲೆ ಇಡಬೇಕು. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ನೀವು ಕೂಡ ಮಾಡಬೇಕು.
ಈ ರೀತಿ ಮಾಡುವಾಗ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರನ್ನು ಮನಸ್ಸಿನಲ್ಲೇ ನೆನಪಿಸಿಕೊಳ್ಳಬೇಕು. ನಂತರ 11 ಬಾರಿ ನೀವು ಇಷ್ಟಪಡುವ ಹುಡುಗಿಯ ಹೆಸರನ್ನು ಹೇಳಬೇಕು. ನಂತರ ಆ ಎಲೆಯನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಬಳಿ ಇರುವ ಯಾವುದಾದರೂ ನದಿ ಅಥವಾ ಬಾವಿಗೆ ಹಾಕಬೇಕು. ನದಿಯಲ್ಲಿ ಎಲೆಯನ್ನು ಹಾಕುವಾಗ ನೀವು 7 ಬಾರಿ ನೀವು ಇಷ್ಟಪಡುವ ಹುಡುಗಿಯ ಹೆಸರನ್ನು ಹೇಳುತ್ತಾ ಆ ಎಲೆಯನ್ನು ನದಿಗೆ ಹಾಕಬೇಕು. ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು 2 ಗಂಟೆಗಳಲ್ಲಿ ನಿಮ್ಮ ವಶವಾಗುತ್ತಾರೆ. ನೀವು ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.